ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಸ್ನೇಹಿತರುಗಳು ಸೇರಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಈಗೇನು SIR ನಡೀತಾ ಇದೆ. SIR ಅಲ್ಲಿ 25ರಿಂದ 30% ಜನಗಳು ರೀಚ್ ಆಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರುಗಳು ಮನೆ ಮನೆಗೆ ಭೇಟಿ ಕೊಟ್ಟು ಇಂಥವ್ರಿಗೆ ಫಾರಂ ಕೊಟ್ಟಿಲ್ಲ ಅಂತ ಅಧಿಕಾರಿಗಳಿಗೆ ಕರೆ ಮಾಡಿ ತರಿಸಿ ಕೊಟ್ರೆ ಅದನ್ನ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡಿದೀರಾ. ಅದನ್ನ ಮನೇಲಿ ಕುತ್ಕೊಂಡು ಕೊಡ್ತಾರೆ, ದೇವಸ್ಥಾನದಲ್ಲಿ ಕುತ್ಕೊಂಡು ಕೊಡ್ತಾರೆ, ಮಸೀದಿಲಿ ಕುತ್ಕೊಂಡು ಕೊಡ್ತಾರೆ ಅಂತ. ಅಲ್ಲಿ ಕುಂತ್ ಮಾತಾಡೋದಲ್ಲ, ರೋಡ್ಗೆ ಬಂದು ಏರಿಯಾ ರೋಡ್ ಅಲ್ಲಿ ಎಷ್ಟು ಜನಕ್ಕೆ SIR ಫಾರಂ ಇಶ್ಯೂ ಆಗಿದೆ, ಎಷ್ಟು ಪರ್ಸೆಂಟ್ ಬೆಂಗಳೂರಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ 100ಕ್ಕೆ 100 ಸಿಗ್ತೈತೆ. ಬೆಂಗಳೂರಿನಲ್ಲಿ 25% ಕೂಡ ಏನ್ ಬೆಂಗಳೂರು ಇದೆ ಇವತ್ತು 25% SIR ಒಳಗಡೆ ಓಟ್ ಸಿಕ್ಕೋದಿಲ್ಲ. ಹಂಗಾಗಿ ಪ್ರತಿಯೊಂದು ಮನೆಗಳಿಗೂ ಹೋಗಿ ನಮ್ಮ ಕಾರ್ಯಕರ್ತರುಗಳು ಚೆಕ್ ಮಾಡಿ ಫಾರಂ ಇಶ್ಯೂ ಆಗಿದ್ಯಾ ಇಲ್ವಾ ಅಂತ. ಫಾರಂ ಇಶ್ಯೂ ಮಾಡಿರೋದೇ 30ರಿಂದ 40%. ಫಾರಂ ಇಶ್ಯೂ ಮಾಡಿರೋದೇ 30ರಿಂದ 40%. ಅದನ್ನ ಫಿಲ್ ಮಾಡಿ ತಿರ್ಗಾ ಕಲೆಕ್ಟ್ ಮಾಡ್ಕೊಳ್ಳೋದು ಅದರಲ್ಲಿ 20% ಅಂದ್ರೆ ಬೆಂಗಳೂರಲ್ಲಿ ಯಾವ ರೀತಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೇನೋ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಿ ಕ್ಯಾಂಪ್ಗಳನ್ನ ಮಾಡಿ ಮನೆಗೂ ಅಧಿಕಾರಿಗಳನ್ನ ಬಿಟ್ಟು ಫಿಲ್ ಮಾಡಿಕೊಟ್ಟು 2002 ಈಗ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳ ಏಷ್ಯಾದಲ್ಲೇ ದೊಡ್ಡ ಕ್ಷೇತ್ರ. ಹಿಂದೆ ಈಗ ರಾಜರಾಜೇಶ್ವರಿ ಆಗಿದೆ. ಈಗ ನಮ್ಮ ಹತ್ರನೇ ಇಲ್ಲ 2002 ಮಾಹಿತಿ. ಇನ್ನು ಜನಸಾಮಾನ್ಯಗಳ ಹತ್ರ ಎಲ್ಲಿರ್ತೈತೆ? ಈ ಭಾಗದಲ್ಲಿ ಸಾಮಾನ್ಯವಾಗಿ ಮಾಗಡಿ, ಕುಣಗಲ್ಲು, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಜನಗಳೇ ವಾಸ ಇರುವಂತ ಪ್ರದೇಶ ಇದು. ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಡ್ಯೂಟಿಗೆ ಹೋದ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ಬರ್ತಾರೆ. ಅಧಿಕಾರಿಗಳು 8 ಗಂಟೆಗೆ ಬಂದ್ರೆ ರಾತ್ರಿ ಸಾಯಂಕಾಲ 5-6 ಗಂಟೆವರೆಗೂ ಮಾಡ್ತಾರೆ. 100ಕ್ಕೆ 80 ಮನೆ ಬಾಗ್ಲ ಹಾಕಿರ್ತಾರೆ. ಅವ್ರು ಕೆಲಸ ಮಾಡಕ್ ಹೆಂಗ್ ಸಾಧ್ಯ? ಇದಕ್ಕೇನೋ ಪರ್ಯಾಯ ಬೆಂಗಳೂರು ಸಿಟಿಗೆನೆ ಒಂದು ನಾವು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಗಮನಕ್ಕೆ ತಂದು ಬೆಂಗಳೂರಿಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಪರ್ಯಾಯ ಮಾರ್ಗನ ಕಂಡುಹಿಡಿಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಈಗ ಇದೆಲ್ಲ ಒಟ್ಟಿಗೆ ಹೋಗಿ ಒಂದ್ಸತಿ ಅವ್ರಿಗೆ ಒತ್ತಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದ್ ನೋಡೋಣ. ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಪ್ರೀತಿ ವಿಶ್ವಾಸ ಅದು ನನ್ನ ಆಸ್ತಿ ಅಂತ ಅನ್ಕೊಂಡಿದೀನಿ. ಅದಕ್ಕೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ಸರ್, ನಮ್ಮ ಆತ್ಮೀಯ ಸ್ನೇಹಿತರು ಶೇಖರಾನಂದ್ ಇವತ್ತು ಹುಟ್ಟುಹಬ್ಬ. ಈ ಭಾಗದಲ್ಲಿ ಕೊಟ್ಟಿಗೆಪಲ್ಲಿ ಅಂತ ಬಂದಾಗ ಮೊದಲನೇ ವ್ಯಕ್ತಿ ಸಮಾಜ ಸೇವೆ ಮಾಡಿ ಬಡವರಿಗೆ, ದೀನ ದಲಿತರುಗಳಿಗೆ ಏನಾದ್ರು ಫಸ್ಟ್ ಸಹಾಯ ಹಸ್ತ ಏನಾದ್ರು ತೋರಿಸ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಮೊದಲನೇ ವ್ಯಕ್ತಿ ನಮ್ಮ ಶೇಖರಣ್ಣ ಅಂತ ಹೇಳ್ಬೋದು. ಈ ರೀತಿ ಇವತ್ತಲ್ಲ, ಸುಮಾರು ನಮ್ಮ ಕಂಡಂಗೆ ಒಂದು 25 ವರ್ಷದಿಂದ ಸಮಾಜ ಸೇವೆಯಲ್ಲಿ ಬಡವರಿಗೆ ಸೇವೆ ಮಾಡಿಕೊಂಡು ರಾಜಕೀಯವಾಗಲ್ಲ, ಈಗ ರಾಜಕೀಯ ತೋರಿಸ್ಕೊಂತ ಇದ್ದಾರೆ. ಮೊದಲೇ ದಾನ ಧರ್ಮ ಮಾಡ್ಕೊಂಡು ಜನಗಳಿಗೆ ಸೇವೆ ಮಾಡ್ಕೊಂಡು ಬಂದಿರೋಂಥ ಕುಟುಂಬ ಅದು. ಹೀಗಾಗಿ ಮುಂದಿನ ದಿವಸಗಳಲ್ಲಿ ರಾಜಕೀಯದಲ್ಲಿ ಅವ್ರಿಗೆ ದೇವ್ರು ಒಳ್ಳೆ ಭವಿಷ್ಯ ಕೊಟ್ಟು ಏನ್ ಮುಂದೆ ಈಗ ನಮ್ಗೆ GB ಚುನಾವಣೆ ಅಂತ ಬರುತ್ತೆ, ನಾವೆಲ್ಲ ಸೇರಿ ಇಲ್ಲಿನ ಅವರ ಅಭಿಮಾನಿಗಳೆಲ್ಲ ಸೇರಿ ಅವ್ರನ್ನ ಒತ್ತಡ ಮಾಡಿ ಭಾಗದಲ್ಲಿ ನೀವು ಕ್ಯಾಂಡಿಡೇಟ್ ಆಗ್ಬೇಕಂತ ಒತ್ತಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ದು ಒತ್ತಡ ಇದೆ. ದೇವ್ರು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ಬರ್ತಡೇ ಒಳಗಡೆ ನಾವು ಮುಂದೆ ಈ ವರ್ಷ ಏನ್ ಮಾಡ್ತೀವಿ ಅಷ್ಟರಲ್ಲಿ ಬರೋ ಚುನಾವಣೆಯಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿ ಭಾಗದಲ್ಲಿ ಅವ್ರ ಕಾರ್ಪೊರೇಟರ್ ಆಯ್ಕೆ ಆಗ್ಬೇಕು ಅಂತ ನಮ್ಮ ಆಸೆ ಸರ್. ಶೇಖರ್ ಅವ್ರದ್ದು ಏನಿವತ್ತು ಹುಟ್ಟುಹಬ್ಬ ಇದೆ. ಅವರು ಪ್ರತಿ ವರ್ಷ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಬಹಳ ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಅವ್ರದೇ ಆಗಿರೋ ಒಂದು ಸೇವೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾಗಿ ಇಲ್ಲಿ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ GB ಆಕಾಂಕ್ಷಿ ಕೂಡ ಆಗಿದ್ದಾರೆ. ಅವರು ಮುಂದಿನ ವರ್ಷ ಅಷ್ಟರಲ್ಲಿ ಎಲೆಕ್ಷನ್ ಬಂದು GB ಗೆದ್ದು ಕಾರ್ಪೊರೇಟರ್ ಆಗ್ಲಿ ಅನ್ನೋದು ನಮ್ಮ ಆಶಯ. ದೇವರವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ವೆರಿ ಮಚ್. ಶೇಖರಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವ್ರಿಗೆ ಆಯುಷ್, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಏನು ಈ ಒಂದು ವಾರ್ಡ್ನಲ್ಲಿ ಶೇಖರಣ್ಣನವರು ಅತಿ ಹೆಚ್ಚು ಜನಪ್ರಿಯತೆಯನ್ನ ಪಕ್ಷಾತೀತವಾಗೂ ಕೂಡ ಪಡೆದಿದ್ದಾರೆ. ನಮ್ಮ ಹನುಮಂತರಾಯಪ್ಪನವರ ಬೆನ್ನೆಲುಬಾಗಿ ತುಂಬ ವರ್ಷಗಳಿಂದ ಅವರ ಏನು ಒಂದು ಚುನಾವಣೆಯ ಕಾರ್ಯಚಟುವಟಿಕೆಗಳಲ್ಲಿ ಒಂದು ಹಿತೈಷಿಗಳಾಗಿ, ಸ್ನೇಹಿತರಾಗಿ ಎಲ್ಲ ಒಂದು ಪ್ರೀತಿ ವಿಶ್ವಾಸನ ಬೆರೆಸಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ 100ಕ್ಕೆ 100% ಈ ಭಾಗದಲ್ಲಿ ಅವರು ಏನು GBನ ಕಾರ್ಪೊರೇಟರ್ ಆಗೇ ಆಗ್ತಾರೆ. ಸೊ ಹಂಗಾಗಿ ಈ ಒಂದು ಹುಟ್ಟುಹಬ್ಬದಂದು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಭಗವಂತ ಅವ್ರಿಗೆ ಆಯುಷ್, ಐಶ್ವರ್ಯ, ಆರೋಗ್ಯ ಹೆಚ್ಚು ಕೊಟ್ಟು ಕಾಪಾಡಲಿ. ಮುಂದೆ BBI ಚುನಾವಣೆ ಗೆದ್ದು ಎಲ್ಲ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಲಿ ಅಂತ ಈ ಮೂಲಕ ನಾನು ಭಗವಂತನಲ್ಲಿ ಬೇಡ್ಕೊ